ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ಶಾಸಕರಾದ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ರವರು ಕಾಳಪುರ, ತೂಲಹಳ್ಳಿ, ಉಜ್ಜಿನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ದಿನಾಂಕ 19 ಜನವರಿ 2026ರಂದು ಮೂಲಭೂತ ಸೌಕರ್ಯಗಳನ್ನು ನೀಡುವುದರ ಮೂಲಕ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಸಿಸಿ ರಸ್ತೆ, ಹನುಮನಹಳ್ಳಿಯ ಶ್ರೀ ಆಂಜನೇಯ ದೇವಸ್ಥಾನದ ಅಭಿವೃದ್ಧಿ, ಡ್ರೈನೇಜ್ ಇನ್ನೂ ಹಲವು ಕಾಮಗಾರಿಗಳ ಭೂಮಿ ಪೂಜೆ ಮಾಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಹಲವು ಬೇಡಿಕೆಗಳ ಮೂಲಕ ಅರ್ಜಿ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರಿಗೆ ನೀಡಿ ಅದರಲ್ಲೂ ಪ್ರಮುಖವಾಗಿ 15 ವರ್ಷದಿಂದ ಕೇಳುತ್ತಲೇ ಬಂದಿರುವ ಹನುಮನಹಳ್ಳಿಯಿಂದ ಮಾಗಡಿ ರಸ್ತೆಯ ಹೊಲಗಳಿಗೆ ಹೋಗುವ ರಸ್ತೆಯಾಗಿಲ್ಲ, ಅದು ಚರಂಡಿ ತರಹ ಆಗಿದೆ ಎಂದು ಬೇಡಿಕೆಯಲ್ಲಿಟ್ಟರು. ನಂತರ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಇವರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬದಲಾಗಿ ಜಿ ಎಂದು ನಾಮಕರಣ ಮಾಡಿ ಹಲವು ನಿಯಮಗಳನ್ನು ಬದಲಾವಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಅಧಿಕಾರವಿದೆ ಎಂದು ಪ್ರತಿ ಹಳ್ಳಿಗಳಲ್ಲಿ ಆಂದೋಲನದ ಮೂಲಕ ನಮ್ಮ ಸುದ್ದಿವಾಹಿನಿ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ PRED AEE ಮಲ್ಲಿಕಾರ್ಜುನ್, PWD AE ಕೊಟ್ರೇಶ್, PWD AEE ನಾಗನಗೌಡ್, ಮುಖಂಡರಾದ ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಗುರುಸಿದ್ದನಗೌಡ್, ನಾಗರಕಟ್ಟೆ ರಾಜೇಂದ್ರ ಪ್ರಸಾದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಖಂಡರಾದ ಶಾಂತನಹಳ್ಳಿ, ಕೊಡದಪ್ಪ ಊರಿನ ಹಿರಿಯರು ಮತ್ತು ಪ್ರಮುಖರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಿದ್ದಾಗ ಒಂದು ಬಡವರಿಗೆ ಉಪಯೋಗ ಆಗುವಂಥ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು ಅದನ್ನು ಈಗ ರದ್ದು ಮಾಡಿ, ಈಗ ನರೇಗಾ ಸ್ಕೀಮ್ನ ರದ್ದು ಮಾಡಿ ಈಗ ಜಿ ಅಂತ ಏನು ಮಾಡಿದ್ದಾರೆ. ಅದರಲ್ಲಿ ಈಗ ಹೆಸರು ಬದಲಾವಣೆ ಅಷ್ಟೇ ಅಲ್ಲ, ಅದನ್ನು ಪೂರಾ ಎಲ್ಲ ರೀತಿ ಬದಲಾವಣೆ ಮಾಡಿ ಬಡವರಿಗೆ ಭಾಳ ತೊಂದರೆ ಆಗಂತ ಕೆಲಸ ಆಗಿದೆ. ಅದರಲ್ಲಿ ಏನಿಲ್ಲ 3 ಪಾಯಿಂಟ್ ಹೇಳ್ತೀನಿ ಇಂಪಾರ್ಟೆಂಟ್. ಒಂದು, 90% ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಿತ್ತು ಕೆಲಸ ಮಾಡೋದಕ್ಕೆ. ಪರ್ಮಿಷನ್ ಆಗಿಲ್ಲ, ರೋಡೇ ಡ್ರೈನ್ ಆದಂಗೆ ಆಗಿದೆ. ಅಲ್ಲ, ವಿ ಆರ್ ವಿಲೇಜ್ ಆಯ್ತು. ಈಗ ಫೆಬ್ರವರಿಯಲ್ಲಿ MLA ಗ್ರಾಂಟ್ ಎಲ್ಲ ತಗೊಳ್ತೀವಿ. ಬಂದ ಮತ್ತೆ ನಾವು ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಐದರ್ BT ಮಾಡಬೇಕು, ಇಲ್ಲ CC ಮಾಡಬೇಕು. ಅರ್ಧಂಬರ್ಧ ಮಾಡೋಕ್ಕೆ ಕೊಡೋದಿಲ್ಲ. ಮತ್ತೆ ಅದೇನು ಎಷ್ಟು ಮೀಟರ್ ಸರ್? ಈಗ 3.25 ಮೀಟರ್ ಈಗ ಗೈಡ್ಲೈನ್ಸ್. 7.5 ಮೀಟರ್ ಆಗಲ್ಲ ಅಂದ್ರೆ ಮಿನಿಮಮ್ 25 ಅಡಿ. ಅಲ್ಲಿ ಮಧ್ಯದಲ್ಲಿ ಯಾರಾದ್ರೂ ಒಬ್ರು ನಮ್ಗೆ ಇಷ್ಟೇ ಮಾಡ್ಕೊಂಡು ಹೋಗ್ರಿ, ಬಂಡಿ ಹೋದ್ರೆ ಸಾಕು. ನ್ಯೂಸ್ ರಿಪೋರ್ಟ್ ಪ್ರದೀಪ್ ಕುಮಾರ್ ಸಿ, ಕೊಟ್ಟೂರು ತಾಲೂಕು ವರದಿಗಾರರು.